ಗಂಡ ಹೆಂಡತಿ ಅನ್ಯೋನ್ಯವಾಗಿರಲು ಕೆಲವು ಗುಟ್ಟುಗಳು. 1. ಸ್ನೇಹಿತರೆ, ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಅವರಿಬ್ಬರ ಮಧ್ಯೆ ಜಗಳ ಆಗಲೇಬೇಕು. ಯಾಕಂದರೆ ಆ ಜಗಳ ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. 2. ಗಂಡ ಹೆಂಡತಿಯ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಗಬೇಕು ಅಂದರೆ ವಾರದಲ್ಲಿ ಕನಿಷ್ಠ 3 ಸಲವಾದರೂ ಸಂಭೋಗ ಮಾಡಲೇಬೇಕು. 3. ಪತಿ ಪತ್ನಿಯರು ಪರಸ್ಪರ ಗೌರವದಿಂದ ಕಾಣಬೇಕು. ಆಗ ಮಾತ್ರ ಸಂಸಾರ ಅನ್ಯೋನ್ಯವಾಗಿ ಸಾಗುವುದು. 4. ಪತಿಗೆ ಎಷ್ಟೇ ಕೆಲಸ ಇದ್ದರೂ ಪತ್ನಿಗೆ ಸಮಯ ನೀಡಲೇಬೇಕು. 5. ಪತಿ ಪತ್ನಿಯರು ಪ್ರತಿದಿನ ಒಟ್ಟಾಗಿ ಕುಳಿತು ಊಟ ಮಾಡಬೇಕು. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಊಟ ಮಾಡಿದರೆ ಅದು ಯಾರಿಗೂ ಕೂಡ ಶೋಭೆ ತರುವುದಿಲ್ಲ. 6. ಪತಿ ಪತ್ನಿಯರ ಮಧ್ಯೆ ಜಗಳ ಆದಾಗ ಪರಸ್ಪರ ತಾಳ್ಮೆಯಿಂದ ಇರುವುದನ್ನು ರೂಢಿಸಿಕೊಳ್ಳಬೇಕು. ಆಗ ಯಾವುದೇ ಜಗಳ ಇದ್ದರೂ ಕ್ಷಣ ಮಾತ್ರದಲ್ಲಿ ಮಾಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. 7. ಪತಿ ಪತ್ನಿಯರು ಇಬ್ಬರು ಹೊರಗಡೆ ಸುತ್ತಾಡಲು ಹೋದಾಗ ಪರಸ್ಪರ ಗೌರವದಿಂದ ಕಾಣುವುದನ್ನು ರೂಢಿಸಿಕೊಳ್ಳಿ. ಸಮಾಜಕ್ಕೆ ನಾವು ಉತ್ತಮ ಪತಿ ಪತ್ನಿಯರು ಅಂತ ತೋರಿಸಿಕೊಡಬೇಕು. 8. ಪತಿ ಪತ್ನಿಯರು ಪರಸ್ಪರರು ತಪ್ಪು ಮಾಡಿದಾಗ ಪರಸ್ಪರ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನೋಡಿ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೂ ಅದು ಬೇಗನೆ ಸರಿಯಾಗುತ್ತದೆ. 9. ಉತ್ತಮ ಪತಿಯಾದವನು ಸಂಸಾರವನ್ನು ಚೆನ್ನಾಗಿ ನಿಭಾಯಿಸುವುದನ್ನು ಕಲಿತುಕೊಳ್ಳಬೇಕು. ಮನೆಯಲ್ಲಿ ಅದೆಂತೆಯೇ ಕಷ್ಟ ಬಂದರೂ ಅದನ್ನು ಚೆನ್ನಾಗಿ ನಿಭಾಯಿಸುವ ಜಾಣ್ಮೆಯನ್ನು ತಿಳಿದಿದ್ದರೆ ಮಾತ್ರ ಸಂಸಾರ ಬ್ಯಾಲೆನ್ಸ್ ಆಗಿ ಸಾಗುತ್ತದೆ. 10. ಅದೇ ತರಹ ಪತ್ನಿಯಾದವಳು ಕೂಡ ಪ್ರತಿದಿನ ಯೂಟ್ಯೂಬ್ನಲ್ಲಿ ಅಡಿಗೆ ರೆಸಿಪಿಗಳನ್ನು ನೋಡಿ ವಿವಿಧ ಬಗೆಯ ರುಚಿಯಾದ ಅಡುಗೆಯನ್ನು ಗಂಡನಿಗೆ ಬಡಿಸಬೇಕು. ಆಗ ಗಂಡನ ಮನಸ್ಸು ಪತ್ನಿಯತ್ತ ಇನ್ನಷ್ಟು ವಾಲುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.